ಆನಂದ್ ಒಬ್ಬ ಪಬ್ಲಿಕ್ ಫಿಗರ್. ಅವರ ಮದ್ವೆ ಅಂದ್ರೆ ಲಕ್ಷಾಂತರ ಜನ ಸೇರ್ತಾರೆ. ಅದಕ್ಕೆ ನಮ್ ಮದ್ವೆ ಅಟ್ಲೀಸ್ಟ್ ಈ ಪ್ಯಾಲೇಸ್ ಅಲ್ಲಿ ಆದ್ರೇನೆ ಸರಿ ಅಂತ ನಾನ್ ಡಿಸೈಡ್ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಜನ ಎಷ್ಟಾದ್ರೂ ಬರ್ಲಿ, ಯಾರಿಗೂ ತೊಂದರೆ ಆಗದ ಹಾಗೆ ಎಲ್ಲ ಅರೇಂಜ್ಮೆಂಟ್ಸ್ ನಾನ್ ಮಾಡ್ತೀನಿ. ಇದೋಕೆ. ವಾವ್, ಅದೇನವ ನೋಡ್ತೀಯ ಹಳೇದು? ಇಲ್ಲಿ ನೋಡಪ್ಪ ಹೊಸದು. ಆನಂದನ ಮದ್ವೆಗೆ ಇದೇ ಮಾಡ್ಸೋಣ. ಐಶ್ವರ್ಯ ಬಂದ್ ಕೂಡಲೇ ಅರ್ಧ ರಾತ್ರಿ ಚೊತ್ರಿ ಹಿಡ್ದಂತೆ ನಿನ್ನಂತ ಅವನ ಚೊತ್ರಿ. ಲೇ ಮಂಜ ನೋಡಪ್ಪ, ಈ ಈಶ್ವರ ಪಾರ್ವತಿ ಇರೋದು ಚೆನ್ನಾಗದೆ ಕಣ, ಇದನ್ ಮಾಡ. ಇದೆಲ್ಲ ಬೇಡ ರಾಜೇಶ್, ಓಲ್ಡ್ ಡಿಸೈನ್ ಆಯ್ತು. ರಿಚ್ ಆಗಿ ಮಾಡರ್ನ್ ಆಗಿ ಬೇರೆ ಡಿಸೈನ್ ತೋರಿಸಿ. ಇದು ಸ್ಟಾರ್ ಸಿಂಗರ್ ಆನಂದ್ ಮದ್ವೆ, ಅರ್ಥ ಆಯ್ತಾ? ಓಕೆ ಮೇಡಮ್. ಮಗ ನೋಡಪ್ಪ, ಇದು ಗೌರಿ ಪೂಜೆಗೆ, ಇದು ದಾರೆ ಮರ್ತಕ್ಕೆ ಚಂದಾಗದ. ಇಲ್ಲಿ ಕೊಡಿಲ್ ನೋಡ್ತೀನಿ. ಬಹಳ ಚೆನ್ನಾಗಿದೆ. ನಮ್ಮ ಊರಿನ ಜಾತ್ರೆಯಲ್ಲಿ ಮಾರಾಮನ್ ಗುಡಿಸ್ದಂಗಿದೆ. ಕೊಡ ಇಲ್ಲಿ, ಚೆನ್ನಾಗಿದೆ ಬಾ. ಸರ್, ಗೀತಾ ಮೇಡಮ್ ಇದ್ದಾರಾ? ಇಲ್ಲ, ಎಲ್ಲ ಹೋಗಿದ್ದಾರೆ. ಏನ್ ವಿಷಯ? ಏನಿಲ್ಲ, ಇವ್ರಿಗೆ ಸ್ವಲ್ಪ ಹಣ ಕೊಡ್ಬೇಕಾಗಿತ್ತು. ತಿಪ್ಪೇಶ, ಗೀತಾ ಮದುವೆಗೆ ಒಡವೆನೋ ಬಟ್ಟೆನೋ ತಗೊಂಡಿರ್ಬೇಕು, ಅದೆಷ್ಟು ಅಂತ ಕೇಳಿ ಕೊಟ್ಟು ಕಳ್ಸಪ್ಪ. ಎಷ್ಟು ಕೊಡ್ಬೇಕು? ಈಗೇನು ಫುಲ್ ಪೇಮೆಂಟ್ ಕೊಡ್ಬೇಕಾಗಿಲ್ಲ ಸರ್, 4 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದೀವಿ. ಈಗ ಒಂದು 5 ಲಕ್ಷ ರೂಪಾಯಿ ಕೊಡಿ, ಉಳಿದಿದ್ದು ಆಮೇಲೆ ನೋಡ್ಕೊಳ್ಳೋಣ. 4 + 5 9 ಲಕ್ಷನಾ? 9 ಲಕ್ಷ ರೂಪಾಯಿ ಬಟ್ಟೆನಾ? ಅದೆಂತ ತಗೊಂಡ್ಲು? ಇದು ಬಟ್ಟೆದಲ್ಲಮ್ಮ, ಮದುವೆ ಅರೇಂಜ್ಮೆಂಟ್ಸ್ಗೆ ವಿಡಿಯೋ ಕವರೇಜ್, ಫ್ಲವರ್ ಡೆಕೋರೇಷನ್, ಅಡಿಗೆ ಕಾಂಟ್ರಾಕ್ಟ್, ಹೋಟೆಲ್ ರೂಮ್ ಬುಕಿಂಗ್ ಮತ್ತೆ ಪ್ಯಾಲೇಸ್ ಅಡ್ವಾನ್ಸ್ ಸೇರಿದೆಯಮ್ಮ. ಪ್ಯಾಲೇಸ್ ಅಲ್ಲೇ ಅಲ್ವಾ ಸರ್ ಮದುವೆ ಆಗ್ತಿರೋದು? ಹಾಗಂತ ನಿಮ್ಗೆ ಯಾರು ಹೇಳಿದ್ರು? ನಾನೇ ಹೇಳಿದ್ದು. ಫೇಮಸ್ ಪ್ಲೇಬ್ಯಾಕ್ ಸಿಂಗರ್ ಆನಂದ್ ಅವ್ರ ಮದುವೆ ಅಂದ್ರೆ ಸುಮ್ನೆನಾ? ಇದುವರೆಗೂ ಯಾರು ಮಾಡಿರಬಾರ್ದು. ಆ ರೀತಿ ಪ್ಯಾಲೇಸ್ ಅಲ್ಲೇ ಅರೇಂಜ್ ಮಾಡಿ ಅಂತ ನಾನೇ ಹೇಳ್ದೆ. ಈ ಮದುವೆ ನಡೆಯೋದು ಅರಮನೆ ಮುಂದೆ ಅಲ್ಲ, ನಮ್ಮ ಹಳ್ಳಿ ಮನೆ ಮುಂದೆ ಅಂತ ನಿಮ್ಗೆ ಗೊತ್ತಿಲ್ವಾ? ವಾಟ್? ನನ್ನ ಮದುವೆ ನಡೆಯೋದು ಹಳ್ಳಿ ಮನೆ ಮುಂದೆನಾ? ಹೌದವಾ? ಆ ಹಳ್ಳಿಲೆ ಹುಟ್ಟಿ ಆ ಹಳ್ಳಿಲೆ ಬೆಳೆದು ಆ ಜನಗಳ ಪ್ರೀತಿ ಮಧ್ಯೆನೇ ಬೆಳೆದು ದೊಡ್ಡವನಾಗಿರೋ ನನ್ನ ಮಗನ್ ಮದ್ವೆನ ಆ ಜನಗಳ ಮಧ್ಯೆನೆ ಮಾಡೋದ್ ಬಿಟ್ಬಿಟ್ಟು ನಿಮ್ಗೆಲ್ಲೋ ಮಾಡಿದ್ರೆ ಸಂದಾಕಿರ್ತದೇನವ? ಇಲ್ಲ ಕಂದ, ಇಲ್ಲ. ಅದು ಅಲ್ದೆ ನನ್ ಮಗನ್ ಮದ್ವೆನ ಅಲ್ಲೇ ಮಾಡ್ಬೇಕು ಅನ್ನೋದು ನಮ್ಮೂರ್ ಜನಗಳ ಆಸೆಯೂ ಕೂಡ. ಇವ್ರ ತಾತ ಇದ್ಬೂರು, ಇವ್ರಪ್ಪ ಬೆಳೆದು ದೊಡ್ಡವರಾದ ಮನೆ, ಆ ಮನೆ ಮುಂದೆನೆ ಚಪ್ರ ಹಾಕ್ಸ್ ಮದ್ವೆ ಮಾಡೋದು ನಮ್ಮೂರ್ ಪದ್ಧತಿ ಕಣವ. ಹಂಗ್ ಮಾಡಿದ್ರೆ ಅವ್ರ ಅಲ್ಲಿಂದಲೇ ನಿಮ್ಮಿಬ್ರಿಗೂ ಆಶೀರ್ವಾದ ಮಾಡ್ತಾರೆ. ಅಮ್ಮ, ನಿಮ್ಗೆ ಯಾರೋ ತಲೆ ಕೆಡ್ಸಿರ್ಬೇಕು. ಆಶೀರ್ವಾದ ಮಾಡೋರು ಹಳ್ಳಿಲ್ ಮದ್ವೆ ಆದ್ರೆ ಮಾತ್ರ ಅಲ್ಲ, ಪ್ಯಾಲೇಸ್ ಅಲ್ಲಾದ್ರೂ ಮಾಡ್ತಾರೆ. ಮದ್ವೆನೂ ಅಷ್ಟೇ ಕಣವ, ಅರಮನೆಲಾದ್ರೆ ಮಾತ್ರ ಅಲ್ಲ, ಹಳ್ಳಿಲಾದ್ರೂ ಆಯ್ತದೆ. ಹಾಗಂತ ನನ್ನ ಮದ್ವೆನ ಒಂದು ಹಳ್ಳಿ ಬೀದಿಲಿ, ಅದು ಫುಟ್ಪಾತ್ ನಲ್ಲಿ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನಂಗೂ ಅಷ್ಟೇ ಕಣವ, ನನ್ ಮಗನ್ ಮದ್ವೆನ ನಮ್ಮೂರಲ್ಲಿ ಬಿಟ್ಟು ಬೇರೆ ಕಡೆ ಮದ್ವೆ ಮಾಡಕ್ಕೆ ನಂಗೂ ಇಷ್ಟ ಇಲ್ಲ. ಅಮ್ಮ, ಈಗಾಗ್ಲೇ ನನ್ ಮದ್ವೆ ಪ್ಯಾಲೇಸ್ ನಲ್ಲೇ ಅಂತ ಇನ್ವಿಟೇಷನ್ ಕಾರ್ಡ್ ಮಾಡಿಸ್ಬಿಟ್ಟಿದೀನಿ. ನಾನು ಅಷ್ಟೇ ಕಣವ, ನನ್ ಮಗನ್ ಮದ್ವೆ ಹಳ್ಳಿಲೇ ಆಗೋದು ಅಂತ ಕಾರ್ಡ್ನ ಪ್ರಿಂಟ್ ಹೊಡ್ಸಿ ಊರಿನ ಜನಕ್ಕೆಲ್ಲ ಹಂಚಿದೀನಿ. ನೋಡವಾ, ನನ್ ಮಗನ್ ಮದ್ವೆ ಎಲ್ಲಾಗ್ಬೇಕು ಹೆಂಗಾಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಮಗನ್ ಮದ್ವೆ ನಮ್ಮಳ್ಳಿಲೇ ಆಗ್ಬೇಕು, ಅದು ಸಾಧಾರಣವಾಗಿ. ಗೀತಾ, ಅಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ಮದುವೆ ಅನ್ನೋದು ಒಂದಾಗಿರೋ 2 ಮನ್ಸುಗಳನ್ನ ಶಾಶ್ವತವಾಗಿ ಒಂದ್ ಮಾಡೋ ಪವಿತ್ರ ಕಾರ್ಯ ಆಗ್ಬೇಕೆ ಹೊರತು ದುಂದು ವೆಚ್ಚ ಮಾಡಿ ಆಡಂಬರ ತೋರಿಸ್ಕೊಳ್ಳೋ ಶೋ ಆಗ್ಬಾರ್ದು. ಆನಂದ್, ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಮದ್ವೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ನಡೆಯೋ ಇಂಪಾರ್ಟೆಂಟ್ ಇವೆಂಟ್. ಅದು ಸಿಂಪಲ್ ಆಗಾದ್ರೆ ಚೆನ್ನಾಗಿರುತ್ತಾ? ಅದು ಅಲ್ಲದೆ ಸೊಸೈಟಿಲಿ ನಿಮ್ ಪೊಸಿಷನ್ ಏನು, ನಿಮ್ ಫ್ರೆಂಡ್ಸ್ ಸರ್ಕಲ್ ಏನು ಅಂತ ಮರ್ತ್ಬಿಟ್ಟಿದ್ದೀರಾ? ನಿಮ್ ಮದ್ವೆಗೆ ಎಂತೆಂತ VIP ಗಳು ಬರ್ತಾರೆ ಅಂತ ನಿಮಗ್ ಗೊತ್ತಿಲ್ವಾ? ಇವ್ರೇನೋ ಅನ್ಎಜುಕೇಟೆಡ್ ಜನ ಏನೋ ಹೇಳ್ತಾರೆ ಅಂತ ನೀವು ಹಾಗೆ ಮಾತಾಡ್ತೀರಲ್ಲ. ಗೀತಾ, ನನ್ ತಾಯಿ ಓದ್ದೇ ಇರೋ ಅನ್ಎಜುಕೇಟೆಡ್ ಅಂತ ಹೇಳೋಕ್ಕಿಂತ ಮುಂಚೆ ಅವ್ರ ಸೆಂಟಿಮೆಂಟ್ ಫೀಲಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ ಟ್ರೈ ಮಾಡು. ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳು? ನೀನ್ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನನ್ಗೊಂದ್ ಮಾತು ಹೇಳಿದಿದ್ರೆ ನಾನ್ ಬೇಡ ಅಂತಾನೆ ಹೇಳ್ತಾ ಇದ್ದೆ. ನೋಡು, ನಮ್ಮ ಅವ್ವನ ಇಷ್ಟಂಗೆ ನಮ್ಮಳ್ಳಿಲೇ ಮದುವೆ ಮಾಡ್ಕೊಳ್ಳೋಣ, ನಮ್ಮ ಅವ್ವನ ಇಷ್ಟಂಗೆ ನಮ್ಮಳ್ಳಿಲೇ ಮದುವೆ ಮಾಡ್ಕೊಳ್ಳೋಣ. ಸರಿ ಮೇಡಮ್, ಒನ್ ಡೇ ಅರ್ಲಿಯರ್ ಆಗಿ ಬಂದು
ಎಲ್ಲ ರೀತಿಲೂ ಅರೇಂಜ್ ಮಾಡ್ಬೇಕು. ಶ್ಯೂರ್. ನೀ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ನಿನ್ನ ಹಾಗೆ ಗಂಡನೇ ದೇವ್ರು ಅಂತ ತಿಳ್ಕೊಂಡು ಜೀವನ ಪೂರ್ತಿ ಮಾಮೂಲಿ ಹೆಂಗ್ಸಾಗಿ ಬಾಳೋಕೆ ಸಾಧ್ಯ ಇಲ್ಲ. ನಾನ್ ಅನ್ಕೊಂಡ ಹಾಗೆ ಮಾಡೋದು. ನೀವ್ ತೋರಿಸಿರು ಮಾಮೂಲಿ ಗವರ್ಮೆಂಟ್ ಸರ್ವೆಂಟ್ಸ್ ಎಲ್ಲ ನನ್ನ ಲೆವೆಲ್ಗೆ ಆಗಲ್ಲ. ನಾನು ಏನಿದ್ರು ಬಂಗಲೆ, ಕಾರು, ಆಸ್ತಿ ಇರೋ, ನಾನು ಹೇಳ್ದಾಗ ಕೇಳ್ಕೊಂಡಿರೋ ಒಬ್ಬ ಕೋಟ್ಯಾಧೀಶ್ವರನೇ ಮದ್ವೆ ಆಗೋದು. ಹಾಗಂದ್ರೆ ಹಾಗಮ್ಮ. ಆಸೆ ಪಡೋದಕ್ ಮುಂಚೆ ನಾವೇನು, ನಮ್ ಯೋಗ್ಯತೆ ಏನು ಅಂತ ಯೋಚನೆ ಮಾಡ್ಬೇಕಲ್ವೇನಮ್ಮ? ನೋಡಮ್ಮ, ಹೆತ್ತೋರ್ ಕಷ್ಟ ಸುಖ ಏನು ಅಂತ ಅರ್ಥ ಮಾಡ್ಕೊಮ್ಮ. ನಿಮ್ಮ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ತಾ ಕೂತ್ರೆ ಆಮೇಲೆ ನನ್ನ ಕಷ್ಟಕ್ಕೆ ಯಾರು ಆಗ್ತಾರೆ? ಇದನ್ನ ನೀನು ನನಗ್ ಜನ್ಮ ಕೊಡಕ್ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಕೈ ಆಗ್ದಿದ್ಮೇಲೆ ನಿಮ್ಮಂಥವ್ರಿಗೆ ಸಂಸಾರ, ಮಕ್ಕಳು ಯಾಕೆ ಬೇಕು? ಗೀತಾ, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯೇನೆ ನಿಂಗೆ? ಸಾಕ್ ಸುಮ್ನೆ ಇರಮ್ಮ. ತಂದೆ ಎನಿಸ್ಕೊಂಡ್ಬಿಟ್ರೆ ಸಾಕ? ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ಪೂರೈಸಬೇಕು ಅನ್ನೋ ಜವಾಬ್ದಾರಿ ಬೇಡವಾ? ಮುಚ್ಚ ಬಾಯ್ನ. ನಿಮ್ಮಪ್ಪ ನಿನಗೇನೆ ಕಡಿಮೆ ಮಾಡಿದ್ದಾರೆ? ಸಾಕಿ ಬೆಳೆಸಿ ಓದಿಸಿ ದೊಡ್ಡೋಳ್ ಮಾಡಿಲ್ವಾ? ಬೆಳೆದ್ ನಿಂತಿರೋ ನಿನಗೆ ಮದುವೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇಲ್ವಾ? ಹಾ, ಮಾಡ್ತಿದ್ದಾರೆ. ನೋಡ್ತಿಲ್ವಾ ಎಂಥ ಗಡ್ಗಳು ಬರ್ತಾ ಇದ್ದಾರೆ ಅಂತ? ನೋಡಮ್ಮ, ಹುಟ್ಟಿದ ಮೇಲೆ ಜೀವನನ ಎಂಜಾಯ್ ಮಾಡದೇ ಇದ್ಮೇಲೆ ಯಾಕೆ ಬದುಕಿರ್ಬೇಕು? ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿದೀವಿ ಅಂತ ಅದೇ ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವ್ ಅಲ್ಲೇ ಇರ್ತೀವಿ. ಈಗ ನೀವಿಲ್ವಾ? ಅದು ನಾವು ಕೇಳ್ಕೊಂಡ್ ಬಂದಿರೋದಮ್ಮ. ನೀವ್ ಕೇಳ್ಕೊಂಡ್ ಬಂದಿರೋದು ನಿಮಗೆ ಇರ್ಲಿ. ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ನನ್ ಮಗನ್ ಮದ್ವೆ ನಮ್ ಹಳ್ಳಿಲೇ ನಡಿಬೇಕು. ನೀನ್ ತಿಳ್ಕೊಂಡಂಗೆ ಆಗತ್ತೆ ಅಂತ ಅನ್ಕೋಬೇಡ ಕಣೆ. ಗಂಡಸರು ಯಾವತ್ತಿದ್ರು ತಾಯಿ ಮಾತೆ ಕೇಳೋದು. ಹೌದು ಗೀತಾ, ಅವ್ವ ಹೇಳ್ತಾರದು ಸರಿ ಅನ್ಸುತ್ತೆ. ಈ ರೀತಿ ಅಹಂಕಾರದಿಂದ ಮಾತಾಡಿದ ತಕ್ಷಣ ನೀನ್ ಅನ್ಕೊಂಡಾಗ ಆಗತ್ತೆ ಅಂತ ತಿಳ್ಕೋಬೇಡ. ಕೊನೆಗೆ ಅರಮನೆಯಲ್ಲ, ನಡುಬೀದಿಲ್ ಮದ್ವೆ ಆಗ್ಬೇಕಾಗತ್ತೆ. ಗೀತಾ, ಏನಾಯ್ತು? ಯಾಕೆ ಕೂಕೊಂಡೆ? ನೋ, ಇದಾಗ್ಬಾರ್ದು. ಇದು ಖಂಡಿತ ಆಗ್ಬಾರ್ದು. ನಾನ್ ಸೋಲ್ಬಾರ್ದು. ನಾನ್ ಅನ್ಕೊಂಡಿದ್ದೆ ಆಗ್ಬೇಕು. ಗೀತಾ, ಏನಾಯ್ತು ನಿಂಗೆ? ನೀನೇನ್ ಅನ್ಕೊಂಡಿದ್ದೆ? ನೀನ್ ಯಾಕೆ ಸೋಲ್ಬೇಕು? ನನ್ ಮದ್ವೆ ಇಲ್ಲ ಆಗ್ಬಾರ್ದು. ನಾನ್ ಅನ್ಕೊಂಡ ಹಾಗೆ ಗ್ರ್ಯಾಂಡ್ ಆಗಿ ಪ್ಯಾಲೇಸ್ ಅಲ್ಲಿ ಆಗ್ಬೇಕು. ಗೀತಾ, ಏನಾಗಿದೆ ನಿಂಗೆ? ಹುಚ್ಚಿಗೆ ಚಿಡ್ದಿದ್ಯಾ? ಇಲ್ಲ, ನನಗ್ ಹುಚ್ಚಿಡ್ದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಖಂಡಿತ ನಂಗೆ ಹುಚ್ಚಿಡಿಯುತ್ತೆ. ನೋಡಿ, ನೀವ್ ನನ್ ಗಂಡ ಆಗೋರು, ನಾನ್ ನಿಮ್ ಹೆಂಡತಿ ಆಗ್ತಿರೋಳು. ನೀವ್ ನನ್ ಮಾತು ಕೇಳ್ಬೇಕು. ನಡೀರಿ, ಈ ಮದ್ವೆ ನಿಲ್ಸಿ ನಾವು ಬೆಂಗಳೂರಿಗೆ ಹೋಗಿ ಪ್ಯಾಲೇಸ್ ನಲ್ಲಿ ಗ್ರ್ಯಾಂಡ್ ಆಗಿ ಮದ್ವೆ ಆಗೋಣ. ಗೀತಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ. ಹುಡುಗಾಟಕ್ಕೂ ಒಂದ್ ಮಿತಿ ಐತೆ. ಎಷ್ಟು ಜನಗಳ ಮುಂದೆ ಮದ್ವೆ ಮಂಟಪಕ್ಕೆ ಬಂದು ಮೂರ್ತು ಟೈಮ್ನಾಗೆ ಮದುವೆ ನಿಲ್ಸು ಅಂತಿದ್ಯಲ್ಲ. ನೀ ಏನ್ ಮಾತಾಡ್ತಿದ್ಯ ಅಂತ ನಿನಗೆ ಗೊತ್ತಾ? ಗೊತ್ತು. ನಾನು ಏನ್ ಮಾತಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಅವತ್ತು ನೀವು ಹಳ್ಳಿಲೆ ಮದ್ವೆ ಆದಾಗ ನಾನ್ ಸುಮ್ನೆ ಇರಬಾರ್ದಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಈ ಮದ್ವೆ ಯಾವುದೇ ಕಾರಣಕ್ಕೂ ನೀವ್ ಅನ್ಕೊಂಡ ಹಾಗೆ ಇಲ್ಲಿ ನಡಿಬಾರ್ದು. ಅದು ನಾನ್ ಅನ್ಕೊಂಡ ಹಾಗೆ ಪ್ಯಾಲೇಸ್ ಅಲ್ಲೇ ನಡಿಬೇಕು. ಯಾಕವ್ವ, ಈ ಮದ್ವೆ ಇಲ್ಲಿ ನಡೆಯೋದ್ರಿಂದ ನಿಂಗೇನ್ ತೊಂದ್ರೆನವ್ವ? ಇದು ತೊಂದ್ರೆ ಪ್ರಶ್ನೆ ಅಲ್ಲ, ಮರ್ಯಾದೆ ಪ್ರಶ್ನೆ. ಹಳ್ಳಿ ಬೀದಿಲಿ ಚಪ್ರ ಹಾಕಿರೋ ಈ ಚೀಪ್ ಮದ್ವೆ ಮಂಟಪದಲ್ಲಿ ನಾನೇನಾದ್ರೂ ಮದ್ವೆ ಆದ್ರೆ ಬೀದಿಲಿ ಮದ್ವೆ ಆಗೋ ಗತಿ ಬರುತ್ತೆ ಅಂತ ನನ್ ತಾಯಿ ಹೇಳ್ದಾಗೆ ಆಗುತ್ತೆ. ನಿಮ್ ತಾಯಿ ಅವಳ? ಹೌದು. ಅಷ್ಟೇ ಅಲ್ಲ, ನನಗೆ ತಂದೆ ತಂಗಿರು ಇದ್ದಾರೆ. ಬಟ್ ಅವರೆಲ್ಲ ಲೋ ಲೆವೆಲ್ ಮಿಡ್ಲ್ ಕ್ಲಾಸ್ ಜನ. ಜೀವನದಲ್ಲಿ ಆಸೆ ಆಕಾಂಕ್ಷೆ ಇಲ್ದಿರೋರು. ಬಟ್ ನಾನ್ ಹಾಗಲ್ಲ. ಮದ್ವೆ ಆದ್ರೆ ಕೋಟ್ಯಾಧೀಶ್ವರನೇ ಆಗೋದು ಅಂತ ನಮ್ಮಪ್ಪನಿಗೆ ಚಾಲೆಂಜ್ ಮಾಡಿದೀನಿ. ಅದೇ ರೀತಿ ಆಗ್ಬೇಕು ಅಂತಾನೂ ಇದ್ದೀನಿ. ಆದ್ರೆ ಇಂಥ ಜಾಗದಲ್ಲಿ ಮದ್ವೆ ಆಗ್ತೇನೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ನನಗೆ ಇಲ್ಲಿ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ನೀನ್ ನನ್ ಮಗನಿಂದ ಬಿದ್ದಿದ್ದು, ವಿರೋಧಿ ಮಾಡಿದ್ದು ಇದೆಲ್ಲ ನಾಟಕನ ಅಂತ ನೀವ್ ಕೇಳ್ತಿದ್ದೀರಾ. ಆದ್ರೆ ಪ್ರಶ್ನೆ ಅದಲ್ಲ. ನಾಟಕನಾದ್ರೂ ಆಗ್ಲಿ, ನಿಜನಾದ್ರೂ ಆಗ್ಲಿ, ಮುಖ್ಯವಾದದ್ದು ಜೀವನ. ಜೀವನಕ್ಕೆ ಮುಖ್ಯವಾದದ್ದು ದುಡ್ಡು. ದುಡ್ಡು ಅನ್ನೋದು ಇಲ್ಲದೆ ಹೋದ್ರೆ ಈ ಪ್ರೀತಿ ಪ್ರೇಮ ಎಲ್ಲ ಬುಲ್ಶಿಟ್. ಅದಕ್ಕೆ ನಾನು ನನ್ನ ಜೀವನನ ನಾನೇ ರೂಪಿಸ್ಕೋಬೇಕು ಅಂತ ಮನೆಯಿಂದ ಹೊರಗೆ ಬಂದೆ. ಯಾರ ಹಂಗಲೂ ಇರಬಾರ್ದು ಅಂತ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡೆ. ಆಗ್ಲೇ ನಾನು ಆನಂದನ ನೋಡಿದ್ದು. ಆವತ್ತೇ ಡಿಸೈಡ್ ಮಾಡಿದೆ, ನಾನ್ ಅನ್ಕೊಂಡ್ ಗುರಿ ತಲುಪೋದಕ್ಕೆ ಆನಂದೇ ಸರಿಯಾದ ವ್ಯಕ್ತಿ ಇದ್ದ. ಅವ್ರ ಹಿಂದೆ ಬಿದ್ದೆ, ಅವ್ರನ್ನ ಒಲಿಸ್ಕೊಂಡೆ. ಅಂದ್ಕೊಂಡಿದ್ದೆಲ್ಲ ಆದ್ರೂ ನಾನ್ ಅನ್ಕೊಂಡ್ ಹಾಗಾಗ್ಲಿಲ್ಲ. ಫ್ಲೈಟ್ ಅಲ್ಲಿ ಓಡಾಡ್ಬೇಕು, ಫಾರಿನ್ ಎಲ್ಲ ಸುತ್ತಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮದ್ವೆನ ನಾನ್ ಅನ್ಕೊಂಡ್ ಹಾಗೆ ಮಾಡ್ಕೊಳಕ್ ಆಗ್ತಿಲ್ಲ.
ಎಲ್ಲ ನೀವ್ ಅಂದ್ಕೊಂಡ್ ಹಾಗೆ ಮಾಡಿದ್ರಿ. ಮದ್ವೆಗ್ ಮುಂಚೆನೆ ನೀವು ನಿಮ್ಮ ಅತ್ತೆ ವರ್ಷನ ತೋರ್ಸೋಕ್ ಶುರು ಮಾಡಿದ್ರಿ. ಆನಂದ್, ಈಗ್ಲೂ ಕಾಲ ಮಿಂಚಿಲ್ಲ. ನೀವ್ ನನ್ ಮಾತ್ ಕೇಳಿ, ಲೈಫ್ ನ ಪ್ರಾಕ್ಟಿಕಲ್ ಆಗಿ ನೋಡಿ. ನಿಮ್ ತಾಯಿ, ಈ ಹಳ್ಳಿ ಜನ, ಈ ಚೀಪ್ ಸೆಂಟಿಮೆಂಟ್ ಎಲ್ಲ ಬಿಟ್ಟು ಹಾಕಿ. ಇವ್ರು ಯಾರು ನಿಮ್ ಜೊತೆ ಕೊನೆವರೆಗೂ ಇರೋದಿಲ್ಲ. ನಾನ್ ನಿಮ್ ಹೆಂಡತಿ ಆಗೋಳು. ನನ್ ಜೊತೆ ಬನ್ನಿ ಪ್ಲೀಸ್. ಡಿಸೈಡ್ ಮಾಡಿ, ನಿಮಗ್ ನಾನು ಬೇಕಾ ಇಲ್ಲ ನಿಮ್ ತಾಯಿ ಬೇಕಾ? ನಿನಗಿಂತ ನಮ್ ತಾಯಿನೇ ನನಗೆ ಮುಖ್ಯ. ಹಾಗಾದ್ರೆ ನನಗೂ ನನ್ನ ಆಂಬಿಷನ್ನೇ ಮುಖ್ಯ. ಅಯ್ಯೋ ಅಯ್ಯೋ ಗೀತಾ, ಹೋಗ್ಬಿಡವ, ಹೋಗ್ಬಿಡ ತಾಯಿ. ಮದುವೆ ಮನೆಯಿಂದ ಈಗ ಹೊಂಟೋಗ್ಬಿಟ್ರೆ ನಮ್ಮ ಮರುವಾದಿ ಹೊಂಟೋಗ್ತಾರೆ ಕಣವ. ಇದನ್ನ ನಿಂಗೆ ಒಳ್ಳೇದಲ್ಲ, ನಮ್ಗೆ ಒಳ್ಳೇದಲ್ಲ ಕಣ್ತಾಯಿ. ನನ್ ಮಾತು ಕೇಳವ, ನನ್ ಮಾತು ಕೇಳು. ಹೋಗ್ಬಿಡವ, ಹೋಗ್ಬಿಡ ತಾಯಿ. ನಿನ್ ಕಾಲಾಗ ಬೀಳ್ತೀನಿ ಕಣವ.